ಇರಿ ಹಸ ತಂದೋಳು ನೀನು ನಿನ್ನ ಗಂಡ ಕಷ್ಟಪಟ್ಟು ಅವಳಕ್ಕೆ ಬೆಣ್ಣೆ ಮಾಡ್ಕೊಳ್ಳೋದು. ಅಯ್ಯ ಸುಮ್ಕೀರೆ ಪದ್ಮ, ನಾನು ಹಂಗೆ ಅಂದಿದ್ದಕ್ಕೆ ಹಸ ತೊಳೆಯೋಳು ಹುಲ್ಲಾಕೋಳು ಸಗಣಿ ಬಾಚೋಳು ನಾನು ಅಂತ ಜಗಳನೇ ಕಾಯ್ದ್ಲು. ವಾ ಸರಿ ಬುಡತ್ತಗೆ ಓಲಿ ಉಂಡು. ಯಾವ ಕಣಿ ಬೆಳಿಗ್ಗೆನೆ ಅದೆಂಥದ್ದು ಉಪ್ಪಿಟ್ಟು ಅಂತವ ಮಾಡಬಾರ್ದು ಬಿಟ್ಟು ಅವ್ವ ಮಗಳು ತಿರ್ಗಾಕ್ ಹೋದ್ರು. ನಾನು ಇನ್ನೇನು ಮಾಡೋಣ ಅಂತ ಅದನ್ನೇ ಹಾಯ್ಕೊಂಡು ತಿಂದೆ. ನಿಂಗೋ ಸಿಕ್ಕೊಡನೆ. ಅಯ್ಯೋ ಬೇಡ ಸುಮ್ಕಿರು, ನಂದು ಆಯ್ತು ಕಣ ಮನೇಲೆ. ಎಲ್ಗೋಗೋರೆ ಎಲ್ಲಾರು ಒಬ್ಳುನೇ ನಿನ್ನ ಬುಟ್ಟಿ. ಅಯ್ಯೋ ನನ್ನ ಮಗ ಕೆಲ್ಸಕ್ಕೆ ಹೋದ. ಈ ನಮ್ಮನೆಯಪ್ಪ ಇನ್ನೆಲ್ಲಿ ತಿರ್ಗಕ್ಕೆ ಹೋಗೋನಿ. ಇವಳು ಅವ್ವ ಮಗಳಿಬ್ರು ಅದೇನೋ ತಗೋಬೇಕು ಅಂತೇಳಿ ಪ್ಯಾಟ್ಗೆ ಹೋಗೋರೆ. ಏನು ಮೊಮ್ಮಗಳಿಗೆ ಗಂಡ್ಗಿಂಡು ನೋಡ್ತಿದ್ದೀರೇ? ಅಯ್ಯ ಎಲ್ಲವ ತಾಯಿ ಈಗಲೇ ಮಾಡೋಕ್ಕಿಲ್ವಂತೆ. ನಾನು ಹಂಗಂದೆ ನನ್ನ ಮಗಳು ಓದಬೇಕು ದಬಾಕ್ಬೇಕು ಅಂತವ. ಸನ್ನೆ ಸರ್ಕಲ್ ಅಂದ್ಲು ಮಗನು, ಅದಕ್ಕೆ ಸೈ ಅಂತ ನಾ ಸುಮ್ಕಾದೆ. ನನ್ನ ತಮ್ಮನ ಮನೆಯವರು ಕೊಡ್ಸು ಅಂತವ ಕೇಳಿದ್ರು. ನಾನು ಅಂದೆ ನೋಡಿದ್ರೆ ಬ್ಯಾಡವಂತೆ, ಈಗಲೇ ಮಾಡೋಕ್ಕಿಲ್ವಂತೆ. ಏ ಆಯ್ತಲ್ವೇನ್ಲೇ ಇರಿ ನಿನ್ನ ಮೊಮ್ಮಗಳಿಗೆ ಮದುವೆ ವಯಸ್ಸು? ಹೂ ಕಣಿ, ಈ ಮಾರ್ಲಮ್ಮಿ ಬಂದ್ರೆ 20 ವರ್ಷ ಹಂಗೂ ಮಾಡೋಕ್ಕಿಲ್ವಂತೆ. ಅವಳುವೆ ಏನು ನಾನು ದಬಾಕ್ತೀನಿ ಅಂತ ಕುಣಿತಾಳೆ, ಅವರವನು ಕುಣಿಸ್ತಾಳೆ. ಓಹೋ ಅದಿನ್ಯಾವ ಗಂಡು ಕೊಡ್ತಾರೆ ಅಂತೇವಾ? ಹ್ಞೂ, ಈ ಹಳ್ಳಿನಾಗಿರೋರು ಕೊಡೋಕ್ಕೆ ಇಲ್ವಂತೆ. ಪ್ಯಾಟೆ ಅದೆಂಥದ್ದು ಪಾರಿನಾಗಿರೋನೇ ಬೇಕಂತೆ. ಓಹೋ ಇಲ್ಲೆಲ್ಲೂ ಇಲ್ಲ, ಪಾರಿನ ಗಂಡಿಗೆ ಕೊಡ್ಬೇಕೇನೋ. ಏನೋ ಈಗಿನ ಕಾಲದವು ಬಾ, ಅವಾಗೆಲ್ಲ ನಾವು ಕಟ್ಕೊಂಡು ಸಂಸಾರ ಮಾಡಲೇ ಇಲ್ಲ, ಮಕ್ಳು ಮರಿ ಆಗಲಿಲ್ಲ, ನಮ್ಮ ಜೀವನ ಮುಗಿಲೇ ಇಲ್ಲ. ಪಾರಿನ್ಗೆ ಹೋಗ್ಬಿಟ್ರೆ ಇಟ್ಟು ನದಿವು. ಹೂ ಕಣ್ಲೆ ಪದ್ದಿ, ಹೇಳ್ದೆ ನಾನು. ಅವರು 2-3 ಕಿತ ಕೇಳಿದ್ರು. ನನ್ನ ತಮ್ಮನ ಮೊಮ್ಮಗನೂ ಏನು ಸದ್ರು ಆಗಿಲ್ಲ. ಊರಲ್ಲಿ 2 ಟ್ಯಾಕ್ಟ್ರು ಮಡಿಕೊಂಡು 6 ಎಕರೆ ಜಮೀನಾಗೆ ಉಳುಮೆ ಮಾಡ್ತಾನೆ. ಏನು ಚೆನ್ನಾಗಿ ಮನೆ ಮಠ ಮಾಡೋನ್ ಗೊತ್ತೇ. ಕೇಳಿದ್ರೆ ಕೊಡೋಕ್ಕಿಲ್ವಂತೆ. ನಿನ್ನ ತಮ್ಮ ಅಂದರೆ ಯಾರು ದೊಡ್ಡತಮ್ಮ? ಅವನಿಗೊಬ್ಬ ಮಗಿದ್ನಲ್ಲ ಕುಡುಕ, ಅವನ ಮಗನಿಗೆ? ಕಣಿ ಅವನ ಮಗನಿಗೆ. ಅಯ್ಯೋ ಎಲ್ಲ ನಿಂಗೆ ಗೊತ್ತಲ್ಲ, ನಮ್ಮ ಯಜಮಾನಪ್ಪನ ಕಟ್ಕೊಂಡಾಗಿಂದ ನಾನೆಲ್ಲಿ ನಮ್ಮ ತವ್ರ ಮನೆಗೆ ಓದಿದ್ದಾಯ್ತು ಬಂದಿದ್ದಾಯ್ತು. ಇಲ್ಲಿಂದ ಇಲ್ಗಿದ್ರು ಕಳಿಸ್ಲೇ ಹೋದ. ಈಗೆಲ್ಲ ಯಾವುದೋ ಹಬ್ಬಕ್ಕೆ ಅಂತ ಹೋಗಿದ್ದೆ, ಅವಾಗ ನನ್ನ ತಮ್ಮನೇ ಬಾಯ್ಬಿಟ್ಟು ಕೇಳ್ದ ಮಾಡಿಕೊಡು ಅಂತ ನಿನ್ನ ಮೊಮ್ಮಗಳನ್ನ ಅಂತ. ನಾನು ನನ್ನ ಮಗನಿಗೆ ಅಂದೆ. ಇವನು ನೋಡೋಣ ಕಣಿವ ಅಂದಿದ್ದ. ಅಷ್ಟೊತ್ತು ಕಡೆ ಕಿವಿ ಚುಚ್ಚಿಬಿಟ್ಲು ಯವ್ವ. ಅದೇನು ಕತೆ ಆಯಿತು. ಬೇಡ ಅವಳಿನ್ನ 2 ವರ್ಷ ಓದಲಿ, ಅವ್ರನ್ನ ಬೇರೆ ಕಡೆ ನೋಡ್ಕೊನು ಅಂತಾನೆ. ಅಯ್ಯೋ ಬಾ, ಕೊಡ್ದಿರೋ ಹೋದ್ರೆ ಇದ್ರುತ್ತೆ. ಅದೇನು ಉಚ್ಚಿ ಅದು ಯಾವ ಪಾರಿನ ಗಂಡು ಕೊಡ್ತಾಳೋ ನೋಡೋಣ. ಅಲ್ಲ ಅಚ್ಚುಕಟ್ಟಾಗಿ ಒಳಗೊಳ್ದೊಳಗೆ ಮಾಡ್ಕೊಂಡು ನಾಳೆ ಹೆಚ್ಚು ಕಡಿಮೆ ಅಂದರೆ ಅನ್ಸಸ್ಕೊಂಡು ಹೋಗೋದಿತ್ತು. ಮಾಡ್ದಿರ ಇವಳು ಆಟ ಆಡಾಳೆ. ನಾನು ಅದಕ್ಕೆ ಕಣೆ ನನ್ನ ತವ್ರ ಸಂಬಂಧ ಉಳಿತದೆ ಅಂತ ಹೇಳಿ ಹಂಗಂದ್ರೆ ಯಾವುದೋ ಮಾತಿಗೆ ಅಯ್ಯೋ ನಿನ್ನ ತವ್ರ ಮನೆ ಸಂಬಂಧ ನಮಗೇನು ಬೇಡ ಅಂತಾಳೆ. ಓಹೋ ಹಂಗಾರೆ ಹಿಂಗೆ ಕತೆ. ಹಂಗಾರೆ ಮೊಮ್ಮಗಳು ಈಗಲೇ ಮದುವೆ ಇಲ್ಲ. ಏನಾರ ಮಾಡ್ಕೊಳ್ಳಿ ಬಾರೇವ. ಅದಕ್ಕೆ ಇಟ್ಲ ಕಡ್ಡಿ ಇಟ್ಲ ಇಕ್ಕಕ್ಕೆ ಕಲ್ಸಿಲ್ಲ ಕಣ. ಅದೇನೋ ಸೀಸಿನ ಕಡ್ಡಿ ಇಟ್ಕೊಂಡು ಯಾವಾಗಲೂ ಬರಿಯಾ ಅಂತಾಳೆ. ಅಂಥದ್ರಲ್ಲಿ ಅದೇನಾರ ಮಾಡ್ಕೊಳ್ಳಿ, ಅದೋ ಪಾರಿಂದಾರ ಕಳ್ಸ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನಾನು ಹೇಳ್ದೆ ತಿರುಗಿ ಇನ್ನೊಂದು ಕಿತ್ತ ನನ್ನ ತಮ್ಮ ಏನಾದ್ರು ಕೇಳಿದ್ರೆ ಹಿಂಗೆ ಅಂದರು ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಸುಮ್ಕಾಯ್ತೀನಿ. ಅಯ್ಯೋ ಈಗ ಹೆಣ್ಗಳು ಸಿಗ್ತಿಲ್ಲ, ಇದೊಂದು ತಲೆನೋವು ಕಣವ ಬಾರೆ. ಅಯ್ಯೋ ಅದೇ ಕಡೆ ಬಾಧೆ ಈಗಾಗಿರೋದು. ಹಂಗೂ ನನ್ನ ತಮ್ಮನ ಹೆಂಡ್ರೊಳಲ್ಲ, ಅವ್ರ ಅಪ್ಪನ ಮನೆ ಕಡೆಗೆ ಯಾವುದೋ ಅದಂತೆ ಮಾಡ್ಕೊ ಅಂತಾರೆ ಅಂದ್ಲು. ಇವನು ಹುಡುಗಿ ಚೆನ್ನಾಗಿಲ್ಲ ಬೇಡ ಅನ್ನಂತೆ. ಅದಕ್ಕೆ ಇದು ನಮ್ಮ ಹುಡುಗಿ ಯಾವಾಗೋ ಬಂದಾಗ ನೋಡೋರೆ ಇಷ್ಟ ಆಗದೆ ಕೇಳಿದ್ರು. ನೋಡಿದ್ರೆ ಇವಳು ಕೊಡೋಕ್ಕಿಲ್ಲ ಅಂತಾಳೆ. ಈಗ ಅವನು ಅವಳನ್ನ ಕಟ್ಕೊಳಕ್ಕೋಸ್ಕರ ಪಾರಿನ್ಗೆ ಹೋದಾನೆ. ಅಯ್ಯೋ ಹೋಗತ್ತಾಗಿ. ಅಯ್ಯೋ ಈರಿ ಸುಮ್ಕಿರು. ಈಗ ನಿಮ್ಮ ಮಗಳು ಅಂತೆಲ್ಲ ಎಲ್ಲಿಂದೆಲ್ಗಾನ ಹೋಗು, ಇದೇ ಭಾಳ ಆಗೋಗದೆ. ಹಳ್ಳಿ ಹುಡುಗರು ಕೊಡೋಕ್ಕಿಲ್ಲ. ಅದೆಂಥದ್ದು ಪಾರಿನೋಕೆ ಬೇಕು ಅಂತವೆ, ಓದಿರ್ಬೇಕು ಅಂತವೆ, ಲಕ್ಷ ಸಂಬಳ ಇರ್ತವೆ. ಇವಕ್ಕೆ ನೋಡು ಪಾರಿ ತಿಕ್ಕಕ್ಕೆ ಮಾತ್ರ ಬರೋಕ್ಕಿಲ್ಲ. ಅಯ್ಯೋ ಬಿಡೆ ಪದ್ದಿ, ಅದೇ ಹೆಂಗಾರ ಮಾಡ್ಕೊಡಿ. ಅವ್ರ ಸುದ್ದಿ ದೊಡ್ಡವ್ರವರು ಯಾಕೆ ಬೇಕು. ಪದ್ದಿ ನಾನೊಂದು ಕೆಲಸ ಹೇಳ್ತೀನಿ ಮಾಡಿಯೇ. ಏನೇವ? ಏನಿಲ್ಲ ಕಣ್ಲೆ ಪದ್ದಿ, ಒಂದಿಷ್ಟು ಕಾಸದೆ ಕೊಟ್ಟಿರ್ತೀನಿ, ಎತ್ ಮಡಿಗಿರ್ತೀಯೇ. ಯವ್ವ ಎಲ್ಲಿದೆ ಯವ್ವ?
ಅಯ್ಯೋ ನನ್ನ ಮೊಮ್ಮಗನಿಗೆ ಮದುವೆಗೆ ಏನಾರ ಮಾಡ್ಸಾಕ್ಬೇಕು ಅಂತೇಳಿ ಕಾಸು ಕುಡಿತೀನಿ. ಮನೇಲಿಕ್ಕರೆ ಹಾಳ ಬಸ್ತಿಯವರು ಯಾರ ಕಂಡ್ಕೊಬಿಡ್ತಾರೆ. ಅದಕ್ಕೆ ನೀನೇ ಹೊಸಿ ಎತ್ತಿಕ್ಕಿದ್ದು ನಾನು ಕೇಳಿದಾಗ ಕೊಡು, ಇಲ್ಲ ಬಡ್ಡಿ ಗಿಡ್ಡಿಗೆ ಬಿಟ್ಕೊಳ್ಳಿಯವ್ವ. ಬಡ್ಡಿಯ ನೀನೇ ಮಡಿಕೋ, ನನ್ನ ಕಾಸನ್ನ ಕೊಡು. ಒಳ್ಳೆ ಚೆನ್ನಾಗಿ ಹೇಳ್ದೆ. ಎಷ್ಟು ಮಡಗಿದಿ ಅಂತದ? ಅಯ್ಯೋ ಏನೊಂದ 5,000 6,000 ಅದೇ ಕಣಿ ತಾಯಿ. ಒಳ್ಳೆ ಮಾತೇಳ್ದೆ ನೋಡು. ಇದಕ್ಕೆ ಭಾರಿ ಬಡ್ಡಿ ಬರ್ತದೆ. ಇದ ಬುಟ್ಟಿ ನಾನು ಮಡಿಕೊಂಡು ನಿಂಗೆ ಬೇರೆ ಕೊಡೋಣ. ಇದಕ್ಕೆ ಯಾವ ಒಡವೆ ಬರ್ತದೆ ಮಾಡ್ಸಕ್ಕೆ ನಿನ್ನ ಮೊಮ್ಮಗ ನೀನು? ಇದೇನು ಹಿಂಗಂತಿ ಪದ್ದಿ? 6,000 ರೂಪಾಯಿ ಅದಕ್ಕಂಡ್ಲೆ ಬರಕ್ಕಿಲ್ವೇ? ಹೀಗಾಗಿ ಎಲ್ಕೊತಿದ್ದಿ ಗ್ರಾಮ್ಗೆ 6-7 ಸಾವಿರ ಹಾಕುತ್ತದೆ. ನಿನಗೆ 6,000 ರೂಪಾಯಿ ಒಡವೆ ಬೇರೆ ಬಂದತೆ. ಸುಮ್ಕಿರ ನನ್ನ ಮೊಮ್ಮಗನ್ನ ಬೇಗಲೇ ಆಗೋದತ್ತೆ. ಆಗೋತ್ತಿಗೆ ಇನ್ನೂ ಹೊಸಿ ಕೊಟ್ಟೆನು ಕುಡಿಕೋ, ಆಮೇಲೆ ಒಟ್ಟಿಗೆ ಸೇರಿಸಿ ತಗೊಬಂದ್ರೆ ಆಯಿತು. ಅದೇನು ಆ ಮೊಮ್ಮಗಳು ಮಾಡ್ತೀರಾ? ಮೊಮ್ಮಗನ ಮಾಡ್ತೀನಿ ಅಂತಿಲ್ಲ. ಅಲ್ಲ ಕಣ್ಲೆ ಮನ್ಗಿದ್ರೆ ಒಂದು ಗ್ಲಾಸ್ ಬಿಸಿನೀರು ಕೊಡೋದು ಆ ಹುಡುಗನೆಯ. ಇವಳು ಒಳಲೆ ಹುಡುಗಿ ಬುಕ್ ಹಿಡ್ಕೊಂಡು ಅರ್ಪಾಡ್ಗೆ ಕೂತ್ಕೋತದೆ. ಅದಕ್ಕೆ ಯಾಕೆ ಮಾಡೋಣ ಅಂತಿ ಅವ್ರವ್ವ ಹೇಳ್ದಂಗೆ ಕೇಳೋದು. ನಾನು ಹಂಗೂ ನನ್ನ ತಮ್ಮನ ಮೊಮ್ಮಗನಿಗೆ ನೋಡೆ ನಿಮ್ಮವ್ವ ಹಿಂಗೆ ಆಡ್ತಾಳೆ, ಹುಡುಗ ಸಂದಾಗವನೇ ಅಚ್ಚುಕಟ್ಟಾಗಿ ಮನೇಲಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೋಗುವಂತೆ, ಯಾವುದೋ ಕಾಣ್ದೂರ್ಗೆ ಯಾಕೋದಿಯವ ನೋಡು ಅಂದರೆ ನೀನು ಸುಮ್ಕಿರೋ ನಮ್ಮ ಅವ್ವ ಹೇಳ್ದಂಗೆ ನಾನು ಕೇಳೋದು ಅಂತಾಳೆ. ಹಂಗಾರೆ ಈರಿಗೆ ಮೊಮ್ಮಗನ ಮೇಲೆ ಪ್ರಾಣ. ಸತ್ತಾಗ ಮೊಮ್ಮಗನ ತಲೆ ಬಳಸ್ಕೊತಾನೇನೋ. ಅಯ್ಯ ಸುಮ್ಕಿರು, ಅದೇ ಹೊಸಿ ವಾಸಿ. ಯಪ್ಪ ಏನಾರು ಬೇಕು ಅಂದರೆ ಅವರು ಕಣ್ಣು ತಂದು ಕೊಡ್ತದೆ. ಓಲಿ ಬಿಡು, ಮಕ್ಳಂತಾಗಲಿಲ್ಲ ಮೊಮ್ಮಕ್ಳನಾಗಲಿ. ಸರಿ ಬರನೇ, ಬೆಣ್ಣೆ ಎತ್ತಿಗೆ ತಾಯಿ ಮರಿಬೇಡ. ಇವ ಮರ್ಯಾದಿರ್ಲಿ, ಕಾಸ ಈಗ ಬೇಡ. ನೀನು ಬಂದು ಹೋಗಿದ್ದಿ ಈ ಪಕ್ಕದ ಮನೆ ಕೊತ್ತಿ, ನೀನು ಬಂದೆ ಕೊಟ್ಟೆ ಅಂತಾಳೆ. ನಾನೇ ನಿಮ್ಮ ಮನೆ ಕಡೆಗೆ ಬರ್ತೀನಿ, ಅವಾಗ ಮೆಲ್ಲ ಕೊಟ್ಬಿಟ್ಟು ಬರ್ತೀನಿ. ಹಾಂ ಅಲ್ಲ ಕಂಡೆ, ನೀನು ಯಾಕೆ ಆ ಪಕ್ಕದ ಮನೆ ಕೊತ್ತಿಗೆ ಎದುರ್ಕೋತಿ? ಒಂದ್ಸತಿ ಯಾವ್ದಾರ ನಾಯಿ ಬೈಯಂಗೆ ನಿಂತ್ಕೊಂಡು ಚೆನ್ನಾಗಿ ಬೈದ್ಬಿಡು. ಅಯ್ಯ ಬಾ, ಆವಾಗ ನಮ್ಮನೆ ನಾಯಿ ಬಂದು ನನ್ನ ಕಚ್ಬಿಟ್ಟತ್ತು. ಅದ್ಯಾರೇ? ಇನ್ಯಾರು? ನಮ್ಮನೆಯವಳು. ಅವಳುಗಳುವೆ ಚೆನ್ನಾಗಿ ಬೆಸ್ಕೆ ಅಲ್ವೇ? ಈಗ ನೀನು ಬಂದು ಹೋಗಿದ್ದೆಲ್ಲ ಓದ್ತಾಳೆ. ಇನ್ನು ಅವಳನ್ನ ಬೈದ್ರೆ ಇವಳು ಗುರೆತ್ತಂಗೆ ಆಡ್ತಾಳೆ. ಅಯ್ಯೋ ಯವ್ವ ಸುಮ್ಕಿರು, ಈ ವಯಸ್ಸಿನಾಗೆ ಯಾಕವೆಲ್ಲ ಸುಮ್ಕಾಗ್ಬಿಟ್ಟಿವ್ನು, ಯಾರೇನಾರ ಮಾಡ್ಕೊಳ್ಳಿ ಅಂತವ. ಸರಿ ಬಾ ಹೋಗೋಣ, ಒಬ್ಳೆ ಏನು ಮಾಡಿ. ಇನ್ನು ಅವ್ರುಗಳು ಎಷ್ಟೊತ್ತು ಬರ್ತಾರೋ? ಅಯ್ಯೋ ಇಲ್ಲ ಕಣಿಯವ್ವ, ಇನ್ನು ಬೀಗದಷ್ಟು ಬೇರೆ ತಕೊಂಡು ನಾನು ಅಲ್ಲಿ ಗಂಟ ಬಂದೆ ಅಂದರೆ ಇನ್ನಮೇಲೆ ಅದಕ್ಕೆ ಇನ್ನು ನಮ್ಮನೆ ಅಪ್ಪ ಏನಾರು ಬಂದರೆ ನಾ ಹೇಳ್ದಂಗೆ ಆಡೋನು. ಪದ್ಯ ಹೇಳ್ದೆ ಮರ್ದ ಕಣೆಯ, ಆ ಧರ್ಮಸ್ಥಳ ಸಂಘದಲ್ಲಿ ದುಡ್ಡಂತ ಎತ್ಕೊಂಡಿಯಾ? ಅಯ್ಯೋ ಹೋಗ್ಲೇಟಗೆ, ಎಲ್ಲ ಎತ್ಕೊಂಡು ಕಟ್ಟೋದಕ್ಕೆ ಸಾಕಾಯ್ತವೆ. ತಗಳೆ ತಿಂಗ್ಳಿಗೆ ಇಷ್ಟು ಅಂತ ಕಟ್ಕೊಂಡು ಹೋಗೋದು ಕಣ. ಸರಿ ಆಮೇಲೆ ಬಂದಾಗ ಯಾವಾಗಾರ ನೋಡೋಣ. ಈಗ ಬಿಡು ಬಲ್ಲೆ. ಅಯ್ಯೋ ಬಂದೊಂದು ಗ್ಲಾಸ್ ನೀರು ಕುಡಿಲ್ಲ ಹಂಗೆ ಹೋಯ್ತಿದ್ದಿಲ್ಲೇ. ಆ ಹುಡುಗಿನ ಬೇರೆ ಕರ್ಕ ಬಂದಿದ್ದಿ. ಈಗ ಹೆಂಗಲ್ಲೇ ಮನೇಲಿ? ಅಯ್ಯೋ ನನ್ನ ಕತೆ ಯಾಕೆ ಕೇಳಿರಿ, ಸುಮ್ಕಿರು. ಎಲ್ಲ ಆಸ್ತಿಯ ಬರ್ಸ್ಕೊಂಡು ಈಗ ಆ ದುಡ್ಡನ್ನ ತಿನ್ಕೊಂಡು ಗಂಡ ಹೆಂಡ್ರಿಬ್ರು ಈ ಕೆಲಸ ನಡ್ಸೋಕ್ಕೆ ಕಣ್ಣು ಬಾಯಿ ಬಿಡ್ತಾವೆ. ಅದಕ್ಕೆ ಮಗಳ ಮನೇಲಿದ್ದವ್ರನ್ನ ನಮ್ಮ ಯಜಮಾನ ಕರ್ದ ಬಂದು ನಿನ್ನೆಯಿಂದ ಜಾಡಿಸ್ತಾ ಇವನಿ. ಅಯ್ಯೋ ಏನು ಮಾಡಿ ಹೋಗತ್ತಾಗೆ ಆಳ ಬಸ್ತಿಯವರು ಎಲ್ಲರ ಮನೇಲೂ ಅದೇ. ನಾನು ಒಟ್ಟು ಕಟ್ಟಿ ಹಸ ತಕೊಂಡೆ, ಏನೋ ನನಗೊಂದಿಷ್ಟು ಉಳ್ಕೊಳ್ಳಿ ಮನೆಗೆ ಒಂಚಿ ಸಾಗಲಿ ಅಂತವ. ನೋಡೋರೆ ಆ ಸಗಣಿ ಪಾಚೋದಕ್ಕೆ ಅದ್ರದ್ದೆಲ್ಲ ನಂದೇ ಅಂತೇಳಿ ತಿಕ್ಲತ್ತಾಗ ಒಂದ್ಸತಿ ಮಾರ್ಬಿಡೋಣ ಅನಿಸ್ತದೆ. ಏನು ಮಾಡಿ ಅಂದ್ಬಿಟ್ಟು ಬಿಟ್ಟಿವ್ನಿ. ಅಯ್ಯೋ ಹೋಗ್ಲಿ ಬಿಡತ್ತಿಗೆ, ಮನೆಗೆ ಒಂದಷ್ಟು ಹಾಲು ಮೊಸರು ಆದತ್ತು ನಿಮ್ಮ ಮಕ್ಕಳಾರು ತಿನ್ಕತ್ತವೆ. ಇನ್ನು ಜಾಸ್ತಿ ಮಾತಾಡಿದ್ರೆ ಇನ್ನು ಅದಕ್ಕೂ ಮನೇಲಿ ಜಗಳಗಳು. ಅಯ್ಯೋ ಯಾಕೆ ಹೇಳ್ತೀಯ ಅದು ಕತಿಯ? ಈಗೆಲ್ಲ ಬಿಟ್ಟವಳೆ, ಅವಾಗ ಒಂದು ಸಿಸಿ ಎದ್ಬಿಟ್ಟಿದ್ಲು ಪ್ಯಾಟ್ಗೆ ಹೋಗೋಣ ಅಂತವ. ಗಂಡ ಹೆಂಡ್ರು ಮಕ್ಕಳೆಲ್ಲ ಪ್ಯಾಟ್ಗೆ ಹೋಗಿರ್ತೀವಿ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಿದ್ದೇನು ಮಾಡೋಣ ಅಂತ ಎದ್ಬಿಟ್ಟಿದ್ಲು. ನಾನು ಸಮಾಧಾನ ಮಾಡೋದಕ್ಕೆ ನನ್ನ ಮಗ ಜಗ್ಲಿಲ್ಲ. ಅಯ್ಯೋ ಒಬ್ಬೊಬ್ರದ್ದು ಒಂದೊಂಥರ ಬಾ, ಏನು ಮಾಡೋಣ. ಅಯ್ಯ ತಾಯಿ, ಇದಕ್ಕೆ ಯಾಕೆ ಬಂದೆ? ಇನ್ನೆಲ್ಲ ಕಾಯಲೇವ, ಇವಕ್ಕಿತ್ತು ಸಾರು ಮಾಡ್ಕದತ್ತೆ. ಅದಕ್ಕೆ ಬೆಳೆಯೋದೇನೋ ಚೆನ್ನಾಗಿ ಬೆಳೆದಿದ್ದೀರಿ, ಆದರೆ ಇನ್ನೂ ಕಾಯೋದಿಲ್ಲ. ಅದಕ್ಕೆ ಇನ್ನೂ ಒಂದು 3-4 ದಿವಸ ಆದರೂ ಬೇಕೇ ಬೇಕು ಪೂರ್ತಿ ಹಣ್ಣಾಗಕ್ಕೆ. ಇವಕ್ಕಿತ್ತು ಸಾರು ಮಾಡಿದ್ರೆ ಸಾರೆಲ್ಲ ಕನೆ ಬರೋಕ್ಕಿಲ್ವೇನು ಅದಕ್ಕೆ? ಅಯ್ಯೋ ಸಸಿ, ನಾನು ಏನು ಮಾಡೋಣ, ಹಾಕಿದ್ದೆ ಅವಿನ್ನೂ ಆಗಿಲ್ಲ. ನಾನೆಲ್ಲೋ ಹಣ್ಣಾಗಿರ್ತವೆ ಅಂದ್ಕೊಂಡೆ. ಮೊನ್ನೆ ದಿವಸ ನೋಡಿದಾಗಲೂ ಹಿಂಗೆ ಅದೇ, ಈಗಲೂ ಹಿಂಗೆ ಅದೇ. ಈ ಮೋಡ ಹಿಂಗೆ ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಣ ಹೇಳು? ನಾನು ಸಾರಿಗೆ ತರಕಾರಿ ಹಂಚೋಕ್ಕಾಗಕ್ಕಿಲ್ಲ ಅಂದ್ಬಿಟ್ಟು ಇದು ಬೆಳ್ಕೊಳ್ಳೋಣ ಅಂತ ಮಾಡಿದೆ. ನೋಡಿದ್ರೆ ಇವು ಈಗಲೇ ಮೋಡ ಮಳೆ ಹೋಗತ್ತೆ ಗಣ್ಣೆ ಆಯ್ತಾ ಇಲ್ಲ. ಈಗ ಸಾರಿಗೆ ಏನು ಮಾಡೋಣ ಅಂತಿ? ಹೆಂಗೋ ಒಂಚೂರು ದ್ವಾರ್ಗ ಇರೋ ಕಿತ್ಕೊಂಡೋಗಿ ಇವಾಗ ಒಂದೊತ್ತು ಕಳ್ಕೊಳ್ಳೋಣ. ಆಮೇಲೆ ನೋಡೋಣ, ಇನ್ನೊಂದು 2-3 ದಿವಸ ನೀವು ಹೇಳ್ದಂಗೆ ಆದ್ಮೇಲೆ ಎಲ್ಲ ಕಿತ್ತರಾಯ್ತು. ಬೆಳೆ ಚೆನ್ನಾಗಿ ಬಂದದಲ್ವ ಸಸಿ?
ಅಯ್ಯ ಅದ್ಕಮ್ಮ ಬೆಳಗ್ಗೆ ಏನು ಹೇಳ್ರಿ, ಒಂದು ಗಿಡಕ್ಕೆ 1 kg ಅಷ್ಟೇ ಹಣ್ಣು ಬೆಳೆದಿದ್ದೀರಿ, ಚೆನ್ನಾಗದೆ ಫಸಲು. ತಾಯಿ ಈಗೆಲ್ಲ ಗೊಬ್ಬರ ಎಲ್ಲಿಂದ ತಂದೆ? ಅಯ್ಯ ಅಜ್ಜಿ, ಗೊಬ್ಬರ ಎಲ್ಲಿಂತಾರನ ತಿಪ್ಪೆಲ್ಲಿ ಹೋಗಿ ಸಗಣಿ ಹಾಕ್ತೀವಲ್ಲ, ಅಲ್ಲಿ 2 ಮಂಕ್ರಿ ತಂದೆ ಎಲ್ಲ ಅದು ಕುದುರಿಸಿದೆ. ಆರು ತಾಯಿ ಇಷ್ಟೆಲ್ಲ ಒಬ್ಳೆ ಬೆಳೆದಿದ್ದಿ? ಅಯ್ಯೋ ಅಜ್ಜಮ್ಮ, ನನ್ನ ಕೈಲ ಆಯ್ತದ, 2 ದಿವಸ ಕೂಲಿಯವ್ರನ್ನ ಕರೆದಿದ್ದೆ, ಅವರೆಲ್ಲ ಕಿತ್ಬಿಟ್ಟು ಹಾಕ್ಬಿಟ್ಟು ಹೋದ್ರು. ಇನ್ನೇನಿಲ್ಲ, ಕೆರೆ ಅದಲ್ಲ, ನೀರೊಂದು ಹಾಕ್ತೀನಿ. ಓ ಹಂಗನು, ಹೆಂಗೋ ಈಗಿನ ಹೆಣ್ಮಕ್ಳು ಇವೆಲ್ಲ ತಂಟಿಗೆ ಹೋಗಿಲ್ಲ, ಹೆಂಗೋ ಬೆಳ್ಕೊಂಡಿದ್ದೀನಿ ನೋಡಿ ಅಚ್ಚುಕಟ್ಟಾಗಿ, ಒಳ್ಳೆ ಹೆಣ್ಮಕ್ಳು. ಅಯ್ಯೋ ಬಾರಜ್ಜಿ, ನೀನು ಆಗೋದು ಕೇಳಿದೆ. ಅಯ್ಯ ಅದಕ್ಕೆ ಅದ್ರೊಳಗೇನೈತೆ ಇರೋದೇ ಹೇಳೋರೆ. ಸರಿ ಆಯಿತು ನಡೀರಿ, ಒಂದು 4 ಕಾಯಿ ಕಿತ್ಕೊಳ್ಳೋದಕ್ಕೆ. ಹೌದು ಶಶಿ, ನಿಮ್ಮವ್ವ ಎಲ್ಲಿಗೆ ಹೋಯ್ತಾ ಇರೋಲ್ಲ ಪುಟ್ಟಿನೂ ಕರ್ಕೊಂಡು? ಅಯ್ಯೋ ಅದಕ್ಕೆ ಅದು ಬೆಣ್ಣೆಗೆ ಹೇಳಿದ್ದೆ, ಅದಕ್ಕೆ ಈರಮ್ಮನ ಮಂತಕ್ಕೆ ಹೋಗ್ಬಿಡ್ತೀನಿ ಅಂತ ಹೋಯ್ತು. ನಿಮಗೂ ಥರ ಕೇಳಿದ್ದೀನಿ ತಗೊಳೋದಕ್ಕೆ. ಅಯ್ಯೋ ನಮಗೆ ಯಾಕೆ ವಾ, ನಿಮ್ಮವ್ವ ಆಮೇಲೆ ಆ ಬೆಣ್ಣೆ ತುಪ್ಪ ಆಗಿ ಕಾಯ್ದು ಖಾಲಿ ಆಗೋ ಗಂಟ್ಲು ನನ್ನ ಮಗಳು ಕೊಡಿಸಿದ್ದು, ನಾನು ತಂದಿದ್ದು ಅಂತ. ಅಯ್ಯೋ ಯಾಕೆ ಬೇಕಿತ್ತು? ಅದಕ್ಕೆ ಇದೇ ನಿಂಗಂತೀರಿ, ಸುಮ್ಕಿರಿ. ಅದಕ್ಕೆ ಇದೇ ನೀವು ಚೈನು ಕುತ್ಕೆಲ್ಲರದು ಹೊಸ್ತಾಗಿರಂಗದೆ, ಬೇರೆ ತೊಗೊಂಡ್ರೆ ಮೊದಲು ಮಾಡಿಸ್ದಂಗಿಲ್ಲ. ಹ್ಞೂ ಶಶಿ, ಅದು ಸೌದಂಗಾಗಿತ್ತು. ಅದಕ್ಕೆ ಮೊನ್ನೆ ದಿವಸ ನಮ್ಮವ್ವ ಯಾವುದೋ ದುಡ್ಡು ಎತ್ತು ಮಡಗಿದ್ಲಂತೆ, ನನಗೆ ಅಂತ ಹೆಸರು ಹೇಳಿ ಕೊಟ್ಲು. ಅದಕ್ಕೆ ಅದು ಹಾಕ್ಬಿಟ್ಟು ಆ ದುಡ್ಡು ಸೇರಿಸಿ ಹೊಸ ತಗೊಂಡೆ. ಚೆನ್ನಾಗದ? ಚೆನ್ನಾಗದೆ ಕಣದಕ್ಕೆ. ಇನ್ನೂ ಜಾಸ್ತಿ ತುಕ್ಕದೆ ತಗೊಂಡಿರಂಗಿದ್ದೀರಿ? ಹ್ಞೂ. ಅಯ್ಯೋ ಕತ್ತಲಿದ್ರಲ್ಲುತ್ತದೆ ಅಂತ ತಗೊಂಡೆ. ನಿಮ್ಮ ಅಣ್ಣನೂ ಬಂದಿರೋ ಹೇಳು. ಅಲ್ಲಿ ಕಣದಕ್ಕೆ ಈಗ ಫ್ಯಾಕ್ಟ್ರಿ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ತೊಗೊಂಡಿದ್ದೀರೆ ಏನಾಗಿರೋದು? ಅಯ್ಯೋ ಶಶಿ ಸುಮ್ಮನಿರು, ನಿಮ್ಮ ಅಣ್ಣನ ಕೈಗೆ ಎಷ್ಟು ದುಡ್ಡು ಕೊಟ್ಟರು ಹಂಗೆ. ಆಮೇಲೆ ನನಗೆ ವಾಪಸ್ ಏನು ಕೊಟ್ಟಾರೆ, ನಮ್ಮ ಅವ್ವ ಕೊಟ್ಟಿದ್ದು, ಅವಳ ಹೆಸರಾಗಿರಲಿ ಅಂತ ತಗೊಂಡಿದ್ದೀನಿ. ಒಂದು ಹೆಣ್ಣು ಹುಡುಗಿದೆ ಬೇಡವೇ? ಉಕ್ಕಂತಯ್ಯ ಮನೇಲಿ ಯಾರೋ ಒಬ್ರು ಬುದ್ಧಿವಂತರಾಗಿ ಹಿಂಗೆಲ್ಲ ಎತ್ತು ಮಡಿಕೋಬೇಕು. ಇಲ್ಲಾಂದರೆ ನಾಳೆ ದಿವಸ ನಮ್ಮಂಗೆ ಕತೆ ಕಳಿಬೇಕಾಗ್ತದೆ. ಹೂನಜ್ಜಿ, ನಾನು ಅದಕ್ಕೆ ಈಗ ನಮ್ಮಪ್ಪ ಮಾಡಿ ಮಡಗಿದ್ದಕ್ಕೆ ನಾವು ಇವಾಗ ಇಷ್ಟು ಮಾತ್ರ ಇದ್ದೀವಿ. ಹಾಗೆ ನಾವೊಂಚೂರು ಎತ್ತಿಕ್ಕಿದ್ರಲ್ವೇ ನಮ್ಮ ಮಕ್ಳಿಗೆ, ನಮ್ಮ ಯಜಮಾನ ಹೀಗೆ ನೋಡ್ಕೊಳ್ಳೋಣ ಅಂತದೆ. ನನಗೆ ಹಂಗೆ ಆಗಿಲ್ಲ ಕಣೆ ಹೇಳು. ಅದಕ್ಕೆ ಚೆನ್ನಾಗಿ ಹೇಳೋರಿ, ನಮ್ಮ ಅಣ್ಣ ಏನು ಹಂಗೆಲ್ಲ ಅಡಹುಡಿ ಮಾಡಿಲ್ಲ ಕಣೆ ಹೇಳಿ. ಅವನಂಗೆ ಮಾಡಿದ್ದಿದ್ರೆ ಇದೆಲ್ಲ ಇರ್ತಿತ್ತೆ. ಅಯ್ಯೋ ಶಶಿ ಸುಮ್ಮನೆ ಇರು, ನೀನು ಸತೀಶಪ್ಪನ ಹತ್ರ ನೋಡ್ದಂಗೆ ಅನ್ಕೋಬೇಡ ನಿಮ್ಮ ಅಣ್ಣನ. ಈಗಂತೂ ಕೈ ಇಡ್ತವೇ ಇಲ್ಲ. ಕೈ ಇಡ್ತವೆ ನನ್ನ ಮಗನಿಗೆ? ತಾನೇವಾ ಎಲ್ಲಿದ್ದತ್ತು? ಓ ಅಯ್ಯವ ಆಳೆ ಬಂದ್ಬಿಟ್ಟ, ಎಲ್ಲ ಬೆಣ್ಣೆ ತಂದ ಪುಟ್ಟಿಯಲ್ಲ. ಅಯ್ಯೋ ತಾಯಿ ಬೆಣ್ಗೋದೆ, ಈರಮ್ಮನ ಸೊಸೆ ಅವಳಲ್ಲ, ಮಳ್ಳಿ ಮಂಚಕ್ಕೆ ಎಷ್ಟು 3 ಮತ್ತೊಂದು ಅಂತಾಳೆ, ಎಲ್ಲ ಮಾಡೋದು ಅವಳೆಯ. ಆಮೇಲೆ ಬೇರೆಯವ್ರ ಮೇಲೆ ಗುಬೆ ಕುಂಡಿಸ್ತಾಳೆ ಕೊತ್ತಿ ಇದ್ದಂಗೆ. ಅವಳು ಬೆಣ್ಣೆ ಎಲ್ಲ ಮಾರ್ಕೊಂಡು ದುಡ್ಡು ಮಾಡಿಕೊಂಡವಳಂತೆ. ಇವಮ್ಮಂಗೆ ಎಲ್ಲಿ ಸಿಕ್ಕತ್ತು? ಅಯ್ಯೋ ಹಂಗಾರೆ ಬೆಣ್ಣೆ ಸಿಗ್ಲಿಲ್ವೇನವ? ಹೇಳ್ಬಿಟ್ಟು ಬಂದಿದ್ದೀನಿ ತಾಯಿ, ಒಂದು 2 ದಿವಸ ಅಂತ ಹೇಳೋಳೆ. ಅಯ್ಯೋ ಬೇಗ ಕೊಡು ಅಂತ ಹೇಳ್ಬೇಕಾಗಿತ್ತು, ನಾನು ಊರ್ಗೋಬೇಕು ಅಂದಂಗೆ ಪುಟ್ಟಿ ಹೇಳ್ಬಿಟ್ಟೆ. ಅವಳನ್ನ ಮನೆಗೆ ಹೋಗಿ ಬಿಟ್ಬಿಟ್ಟು ಅದೇನೋ ಬರ್ಕೋಬೇಕು, ನಮ್ಮ ಬಂದು ಹೊಡಿತಾಳೆ ಅಂತಲೂ ಅಲ್ಲಿ ಬಿಟ್ಬಿಟ್ಟು ನೀವೆಲ್ಲರೂ ಇರಲಿಲ್ವಲ್ಲ, ಎಲ್ಲೋದ್ರಿ ಇಂಥವ ದನಿ ಇತ್ತಾಗ ಆಯಿತು ಬಂದೆ. ಏನು ಟೊಮೆಟೊ ಕಾಯಿ ಎಲ್ಲ ಜೋರಾಗಿ ಬೆಳೆದಿರಂಗವೇ ಕಿತ್ಕೊಂಡ್ರಾ? ಇವೋ ಇನ್ನೂ ಕಾಯಿ ಹಣ್ಣು ಹಾಕಬೇಕು ಅಂದರೆ ಇನ್ನೂ ಒಂದು 2 ದಿವಸ ಬೇಕು. ಇವಾಗ ಇನ್ನು 2 ದಿವಸ ಬಿಟ್ಟಾಗ ಬೆಣ್ಣೆ ಸಿಗ್ತದೋ ಇಲ್ಲ ಆಗಲೂ ಇಲ್ಲ ಅಂದ್ಬಿಟ್ರೆ ಏನು ಮಾಡೋಣ? ಅಯ್ಯೋ ತಾಯಿ ಕೊತ್ತಿ ಅಂತ ಮುಂದೆ ಅವಳು ಸೊಸೆ, ಎಲ್ಲ ಸಿಕ್ಕರೂ ಅವಳ ಬಗ್ಲಿಗೆ ಹಾಕೊಳ್ಳೋಕ್ಕೆ ಕಾಯ್ತಾ ಇರ್ತಾಳೆ. ಈ ಅಮ್ಮಂಗೆ ಗೆಲ್ಬಿಟ್ಟಾಳು, ಈ ಹಂಗೂ ಹೇಳ್ಬಿಟ್ಟು ಬಂದಿದ್ದೀನಿ. ಅಯ್ಯೋ ಶಶಿ ಸುಮ್ಕಿರೋ, ಈರಮ್ಮ ಇಡೀ ದಿನ ಅವ್ರ ಸುದ್ದಿ ಮಾತಾಡ್ಕೊಂಡು ಊರು ಸುತ್ತ ಬರ್ತಾಳೆ. ಆ ಸೊಸೆ ಹೊಸ ತೊಳೆಯತವಿಂದ ಹಿಡಿದು ಕೊಟ್ಟಿಗೆ ಸಾಸ ಗಂಟವೆ ಎಲ್ಲ ಅವಳು ಮಾಡಿ ಇವಮ್ಮಂಗೆ ಬೆಣ್ಣೆ ಬೆರಣಿ ಅಂತ ಕೊಟ್ಕೊಂಡು ಕುತ್ಕೋತಾಳ. ವಾ ಹಂಗ ಈರಮ್ಮಂಗೆ ಏನು ಕೆಲಸ ಊರು ಸುತ್ತದು? ಇನ್ನೇನು ಅವ್ರ ಸುದ್ದಿ ಮಾತಾಡ್ಕೊಂಡು ನಾಯಿ ಬಗಳನ್ನ ಮುಗಳ್ಕೊಂಡು ಊರು ಸುತ್ತ ಬರ್ತಾಳೆ. ಹಾಳು ಬಸ್ತಿ ಮುಂದೆ ಯಾರು ನನ್ನ ತವಳಿವಳು? ಸರಿ ನಡೀರಿ, ಇನ್ನು ಕತ್ಲಾಯ್ತು, ಇನ್ನೇನು ಇಲ್ಲಿ ಮಾಡೋದು? ಅದಕ್ಕೆ ಇದ್ಯಾಕೆ ಕಂಗೋಯ್ತಾ ಇದ್ದೀರಿ, ಮನೆ ಬರಲ್ವೇ? ಅಯ್ಯೋ ಬಾ ತಾಯಿ, ಮನೆ ಬರ್ದಿರಿ ಇನ್ನೆಲ್ಲೋದಳು, ಎಲ್ಲ ಕಟಕಡಿಕೆನ ಹೋಗ್ಬಿಟ್ಟು ಬರ್ತಾಳೆ. ಏನ ಹಂಗಾಸೋದ್ರೆ ಅಂಬಾನಿ ಅವ್ನ ಮಗನ ಮದುವೆ ಕರೆದವನ ಹೋಗ್ಬಿಟ್ಟು ಬರ್ತಾಳೆ ಏನಕ್ಕೆ? ಸಸಿ ಅಂಬಾನಿ ಬಂದಿದ್ದ ಮಧು ಕರಿಯಕ್ಕೆ ಅಂತಲೇ, ಅದೇನು ಮಾಡೋಣ, ನಿಮ್ಮವು ಇಲ್ಲಲಿಲ್ಲ, ನಿಮ್ಮ ಮನೆಗಿದ್ಲಲ್ಲ ಅದಕ್ಕೆ ವಾಪಸ್ ಹೊಂಟೋದ. ಅಯ್ಯೋ ಅದಕ್ಕೆ ಒಳ್ಳೆ ಕಥೆ ಆಯಿತು ನಿಮ್ಮಿಬ್ರದ್ದು, ಬನ್ನಿ ಸುಮ್ಮನೆ. ಅಯ್ಯೋ ತಾಯಿ ಇರವ ಕುತ್ಕೊಬಿಟ್ಟೆ ಕೆಳಕ್ಕೆ ಎದೊಳಕೈತೆಲ್ಲ ಮಂಡಿ ನೋವು ಬಂದೆ.